ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನ ಕೃಷಿಯಲ್ಲಿ ಇದ್ದೀವಿ. ಇವತ್ತು ನಾವು ಕಬ್ಬು ಕೃಷಿಯಲ್ಲಿ ಯಾವ ಅಂತರ್ಬೆಳೆ ಮಾಡಬೇಕು, ಅದರಿಂದ ನಮಗೆ ಹೆಚ್ಚಿನ ಲಾಭ ಬರುತ್ತೆ ಹಾಗೂ ಆ ಅಂತರ್ಬೆಳೆ ಮೇಲಿನ ಖರ್ಚು ಕಡಿಮೆ ಇರುತ್ತೆ, ಅಂತಹ ಅಂತರ್ಬೆಳೆ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ನಾವು ಇಲ್ಲಿ 4 ಫೂಟ್ ಸಾಲುಗಳನ್ನು ಮೊದಲು ಬಿಟ್ಟಿದ್ದೀವಿ. ಆ 4 ಫೂಟ್ ಸಾಲುಗಳಲ್ಲಿ ಈ ಸಾಲಿನಲ್ಲಿ ನಾವು ಏನು ಮಾಡಿದ್ದೀವಿ, ಕಬ್ಬು ಕೃಷಿಯನ್ನ ಮಾಡಿದ್ದೀವಿ. ಅದಾದ್ಮೇಲೆ ಬದುವಿನ ಮೇಲೆ ನಾವು ಈ ತರಹ ಅವರೇಕಾಯಿ ಈ ಕೃಷಿಯನ್ನ ಮಾಡಿದ್ದೀವಿ. ಹಾಗೂ ಬದುವಿನ ಸೈಡ್ದಲ್ಲಿ ಕೊತ್ತಂಬರಿ ಈ ತರಹ ಈ ಸೊಪ್ಪಿನ ಕೃಷಿಯನ್ನ ನಾವು ಮಾಡಿದ್ದೀವಿ. ಈ ತರಹ 3 ಕೃಷಿಯನ್ನ ಒಂದೇ ಪ್ಲಾಟ್ದಲ್ಲಿ ಮಾಡಿದ್ದೀವಿ. ಇಲ್ಲಿ ನೋಡಬಹುದು ತಾವು, ಈ ತರಹ ಕಬ್ಬು ಕೃಷಿ ಇದೆ, ಕೊತ್ತಂಬರಿ ಕೃಷಿ ಇದೆ ಹಾಗೂ ಅವರೇಕಾಯಿ ಕೃಷಿ ಇದೆ. ಈ ತರಹ ತಾವು ಈ ಕಾಂಬಿನೇಷನ್ ಮಾಡಿದ್ದಲ್ಲಿ ತಮಗೆ 40 ದಿನದಲ್ಲಿ ಆದಾಯ ಈ ಕೊತ್ತಂಬರಿ ಕೃಷಿ ಕೊಡುತ್ತೆ. 70 ದಿನ ಆದ್ಮೇಲೆ ನಮಗೆ ಅವರೇಕಾಯಿ ಕೃಷಿಯಿಂದ ನಮಗೆ ಆದಾಯ ಸಿಗತ್ತೆ. ಕಬ್ಬು ಕೃಷಿಯಿಂದ ಸಹ ನಾವು ಆದಾಯವನ್ನ ಮುಂದಿನ ವರ್ಷ ಪಡೆಯಬಹುದು. ಈ ತರಹ ಈ ಕಾಂಬಿನೇಷನ್ ತಾವು ಮಾಡಿದ್ದಲ್ಲಿ ತಮಗೆ ತುಂಬಾನೇ ಚೆನ್ನಾಗಿ ಲಾಭ ಆಗುತ್ತೆ. ಈಗ ತಾವು ಮೊದಲು ಸಾಲಿನಲ್ಲಿ ಈ ತರಹ ಕಬ್ಬು ಕೃಷಿಯನ್ನ ಮಾಡಬೇಕು. ಕಬ್ಬು ಕೃಷಿಯನ್ನ ಮಾಡಿದಾದ್ಮೇಲೆ ತಾವು ಕೊತ್ತಂಬರಿ ಕೃಷಿಯನ್ನ ಈ ತರಹ ಮಾಡಬೇಕು. ಕಬ್ಬು ಕೃಷಿ ಮತ್ತು ಕೊತ್ತಂಬರಿ ಕೃಷಿ ಇದು ಒಂದೇ ವೇಳೆಯಲ್ಲಿ ಮಾಡಬೇಕು ತಾವು. ಅದಾದ್ಮೇಲೆ ತಾವು ಕಬ್ಬು ಕೃಷಿ ಮಾಡಿದ 15 ದಿನ ಬಿಟ್ಟು ತಾವು ಅವರೇಕಾಯಿ ಕೃಷಿಯನ್ನ ಮಾಡಬೇಕು. ಈ ತರಹ ತಾವು ಈ ಕೃಷಿಯಲ್ಲಿ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕಾಗತ್ತೆ. ಈ ತರಹ 15 ದಿನದ ಗ್ಯಾಪ್ ಕಬ್ಬು ಕೃಷಿ ಮತ್ತು ಅವರೇಕಾಯಿ ಕೃಷಿ ನಡುವೆ ಇಡುವುದು ತುಂಬಾನೇ ಇಂಪಾರ್ಟೆಂಟು. 2 ಅವರೇಕಾಯಿ ಇದರ ನಡುವಿನ ಅಂತರ ತಾವು 2 ಫೂಟ್ ಇಡಬೇಕು. ಈ ತರಹ ತಾವು ಈ ಅವರೇಕಾಯಿ ಕೃಷಿಯನ್ನ ಮಾಡಬೇಕು. ಅವರೇಕಾಯಿ ಕೃಷಿಯಿಂದ ನಮಗೆ ಸರಿಸುಮಾರು 70,000 ಆದಾಯ ನಮಗೆ ಈ ಅವರೇಕಾಯಿ ಕೃಷಿಯಿಂದ ಬರುತ್ತೆ. ಕೊತ್ತಂಬರಿ ಕೃಷಿ ಮಾಡುವುದರಿಂದ ನಾವು 2 ಸಲ ಆದಾಯ ತೆಗೆದುಕೊಳ್ಳಬಹುದು. ಇದರಲ್ಲಿ ನಾವು 1 ಎಕರೆಯಲ್ಲಿ ಸುಮಾರು 40,000 ಆದಾಯ ನಾವು ಕೊತ್ತಂಬರಿ ಕೃಷಿಯಿಂದ ಪಡೆಯಬಹುದು. 2 ಸಲ ನಾವು ಕೊತ್ತಂಬರಿ ಕೃಷಿಯನ್ನು ಮಾಡ್ತೀವಿ, ಅದಕ್ಕೆ ಸುಮಾರು ಒಂದು 60,000 ರಿಂದ 70,000 ರೂಪಾಯಿ ಆದಾಯ ನಾವು ಕೊತ್ತಂಬರಿ ಕೃಷಿಯಿಂದ ನಾವು ತೆಗೆದುಕೊಳ್ಳಬಹುದು. ಈ ತರಹ ಮಾರ್ಕೆಟ್ ರೇಟಿನ ಆಧಾರದ ಮೇಲೆ ನಾವು ಕೊತ್ತಂಬರಿ ಕೃಷಿಯಿಂದ ನಾವು ಆದಾಯವನ್ನ ತೆಗೆದುಕೊಳ್ಳಬಹುದು. ಈ ತರಹ 60,000 ರಿಂದ 70,000 ಆದಾಯ ಈ ಕೊತ್ತಂಬರಿ ಕೃಷಿಯಿಂದ, ಆಮೇಲೆ 70,000 ರೂಪಾಯಿ ಆದಾಯ ಈ ಅವರೇಕಾಯಿ ಕೃಷಿಯಿಂದ. ಈ ತರಹ 1,40,000 ರೂಪಾಯಿ ಆದಾಯ ನಾವು ಈ 2 ಕೊತ್ತಂಬರಿ ಹಾಗೂ ಅವರೇಕಾಯಿ ಕೃಷಿಯಿಂದ ನಾವು ಪಡೆಯಬಹುದು. ಈ ತರಹ ತಾವು ಅಂತರ್ಬೆಳೆಯಾಗಿ ಕಬ್ಬಿನಲ್ಲಿ ಈ ಕೃಷಿಯನ್ನ ಮಾಡಬಹುದು. ಹಾಗೂ ಈ ವರ್ಷ ನಾವು ಆದಾಯ ಈ ಕೊತ್ತಂಬರಿ ಕೃಷಿಯಿಂದ ಹಾಗೂ ಅವರೇಕಾಯಿ ಕೃಷಿಯಿಂದ ತೆಗೆದುಕೊಳ್ಳಬಹುದು. ಆಮೇಲೆ ನೆಕ್ಸ್ಟ್ ಇಯರು ನಾವು ಕಬ್ಬು ಕೃಷಿಯಿಂದ ಆದಾಯವನ್ನ ಪಡೆಯಬಹುದು. ಈ ತರಹ ತಾವು ಅಂತರ್ಬೆಳೆ ಮಾಡುವುದು ತುಂಬಾನೇ ಇಂಪಾರ್ಟೆಂಟು. ಈಗ ತಾವು ಯಾವ ತರಹ ಅಂತರ್ಬೆಳೆ ಮಾಡಬೇಕು ಇದರ ಕಂಪ್ಲೀಟ್ ಡೀಟೇಲ್ ಈ ಎಲ್ಲ ವಿಡಿಯೋದಲ್ಲಿ ಇದಾವೆ. ತಾವು ಅದನ್ನು ನೋಡಿ ಆಮೇಲೆ ತಮ್ಮ ಏರಿಯಾದಲ್ಲಿ ಯಾವ ಅಂತರ್ಬೆಳೆ ಅನುಕೂಲ ಆಗತ್ತೆ ಆ ಅಂತರ್ಬೆಳೆಯನ್ನ ತಾವು ತಮ್ಮ ಕೃಷಿಯಲ್ಲಿ ಮಾಡಿ. ಈ ತರಹ ಟೋಟಲ್ 5 ಅಂತರ್ಬೆಳೆಗಳು ಅದಾವೆ. ಈ ತರಹ ತಾವು ಈ ಎಲ್ಲ ವಿಡಿಯೋದಲ್ಲಿ ಯಾವ ಅಂತರ್ಬೆಳೆ ಮಾಡಬೇಕು ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ಎಲ್ಲ ವಿಡಿಯೋದಲ್ಲಿ ಇದೆ. ತಾವು ಅದನ್ನು ನೋಡಿ ಮತ್ತು ಆ ತರಹ ಅಂತರ್ಬೆಳೆಯನ್ನ ತಮ್ಮ ಕಬ್ಬು ಕೃಷಿಯಲ್ಲಿ ಮಾಡಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.